ಎಂಥ ಎಕ್ಸಾಮಲ್ಲಿ ಪಾಸ್ ಅಂತ ನಿಮ್ಗೆ ಗೊತ್ತಿರ್ಬೋದು. ಸಿಂಪಲ್ಲಾಗಿ ಹೇಳುವಂಥದ್ದು ಏನಪ್ಪ ಅಂದ್ರೆ ಸೈನಿಕರ ಬಗ್ಗೆ ಮುಖ್ಯವಾಗಿ ಈ ದೇಶ ರಕ್ಷಣೆ ಮಾಡುವಂಥವ್ರು ಅವ್ರಿಗೂ ಪ್ರಮೋಟ್ ಇಲ್ಲ. ಈಗ ಬರೀ 4 ವರ್ಷ ಕೆಲಸ ಮಾಡೋದು, 5 ವರ್ಷ ಬಂದು ನಡೆದು ಬಿಡೋದು ಮನೆಗೆ. ಇಂಥ ಪರ್ಸಂಗ್ ತಂದಿಟ್ಟಿದ್ದಾರೆ. ಅಗ್ನಿವೀರ್ ಅಂದ್ರೆ ಏನು? ಅವ್ರ ಹೆಸರನ್ನು ದೊಡ್ಡದು ಅನಿಸೋದು ಅದೇನಿಲ್ಲ. ಅಗ್ನಿಯಾಗಿ ಬಿದ್ದು ಸತ್ತು ಹೋಗ್ಬಿಡುವಂಥ ಪರಿಸ್ಥಿತಿ. ಅತ್ಯಂತ ಒಂದು ಪ್ರಬಲ ವಯಸ್ಸಿನಲ್ಲೇ 18, 19, 20 ವಯಸ್ಸಿನ ಹುಡುಗರು 24, 25, 26 ವಯಸ್ಸಿನಲ್ಲಿ 4 ವರ್ಷ ಹೊರಗೆ ಬಂದುಬಿಡೋದು. ಒಂದು 10-20 ಲಕ್ಷ ಬರ್ತದೆ. ನಿಮಗೇನು ದುಡಿಯೋದಕ್ಕೆ ಒಂದು ದುಡ್ಡು ಕೊಡ್ತಾರೆ, ಅದು ತೊಗೊಂಡು ನಿಮ್ಮ ಏನು ಮಾಡ್ತೀರಿ ಮಾಡೋಗ್ರು ಅಂತ. ಇವತ್ತು ದಿನದಲ್ಲಿ 10-20 ಲಕ್ಷ ಏನೂ ಅಲ್ಲ ಒಂದು ಕುಟುಂಬಕ್ಕೆ. ಯಾಕಂದರೆ ಒಂದು ಕುಟುಂಬಕ್ಕೆ ಒಬ್ಬ ವ್ಯಕ್ತಿ ಆ ಇಡೀ ಕುಟುಂಬದ ಶಕ್ತಿ ಆಗ್ತಿರ್ತಾನೆ, ಬೆಳೀತಿರ್ತಾನೆ. ಆ ಸಂದರ್ಭದಲ್ಲೇ ಅವ್ರ ಮನೆಗೆ ಮತ್ತೆ ಕಳಿಸಿಬಿಡೋದು. ಮತ್ತು ಮುಂದೆ ಬದುಕು ಹೆಂಗೆ ಅವರು? ಮತ್ತೇನು ಮಾಡಿರಿ, ಪಕೋಡ ಅಂಗಡಿ ಇಡ್ರಿ, ಬಜ್ಜಿ ಅಂಗಡಿ ಇಡ್ರಿ, ಮೆಣಸಿನ್ಕಾಯಿ ಮಾರ್ರಿ, ಉಳ್ಳಾಗಡ್ಡಿ ಮಾರ್ರಿ, ಅಂಗಡಿ ಅದು ಉದ್ಯೋಗ ಅಲ್ಲ ರೀ ಅಂತ ಪ್ರಶ್ನೆ ಮಾಡುವಂಥವ್ರು ಇವರು ಸಾಕಷ್ಟಾಗಿದ್ದಾರೆ. ತಮ್ಮ ಮಕ್ಕಳ ಬಗ್ಗೆ ಕೇಳಬೇಡ್ರಿ. ನಮ್ಮ ಮಕ್ಕಳೆಲ್ಲ ಕೊಟ್ಟಿದ್ದೀವಿ, ನಾವು ಕಳಿಸ್ತೀವಿ, ಹೊರಗೆ ಮಾಡ್ತೀವಿ ಅನ್ನೋಂಥ ಒಂದು ಸಹಜವಾದಂಥ ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ಹೀಗಾಗಿ ಇವತ್ತು ಎಲ್ಲ ಕಾರ್ಮಿಕರು ಬೆಳಗಾವಿ ಜಿಲ್ಲೆಯಂಥ ಕೇಂದ್ರಗಳಲ್ಲೇ, ಬೆಂಗಳೂರು ಅಂಥ ಕೇಂದ್ರಗಳಲ್ಲೇ, ದೆಹಲಿಯಲ್ಲಿ ಎಲ್ಲ ಕಡೆಗೆ ಈ ಕೇಂದ್ರದ ಸ್ಕೀಮ್ಗಳ ವಿರುದ್ಧ ನಮಗೆ ಮಿನಿಮಮ್ ಬದುಕಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಆಲಾಪನೆ ಮಾಡ್ತಾಯಿದ್ದಾರೆ. ಅನೇಕ ಸಂಘಟನೆಗಳು ಕೂಡಿದವ. ಅದರಲ್ಲೂ ಮುಖ್ಯವಾಗಿ ಈ ವಿಶೇಷವಾಗಿ ಏನಪ್ಪ ಅಂದ್ರೆ ಈ ಸ್ಕೀಮ್ ಯೋಜನೆಗಳ ನೌಕರರು ಕಾಯಂಗೊಳಿಸಲು ಎನ್ನುವಂಥದ್ದು ಅವ್ರು ಸಂಘಟನೆ ಮಾಡ್ಕೊಂಡಿದ್ದಾರೆ. ಈ ಯೋಜನೆಗಳ ಈ ಕಾರ್ಮಿಕರು ಸಂಘಟನೆ ಮಾಡಿಕೊಂಡು ಅದ್ರ ಜೊತೆಗೆ AITUC ಮತ್ತು ICDS ಅನ್ನುವಂಥ ಸಂಸ್ಥೆ, MDM ಅನ್ನುವಂಥದ್ದು, NHM ಅನ್ನುವಂಥದ್ದು, ICPS ಅನ್ನುವಂಥದ್ದು, SSA ಅನ್ನುವಂಥದ್ದು, ಮನೆರಗ ಅನ್ನುವಂಥ ಸಂಘಟನೆಗಳು. ಮನೆರಗ ಅಂದ್ರೆ ಗೊತ್ತದು ನಿಮಗೆ, ವರ್ಷಕ್ಕೆ 100 ದಿನಗಳ ಒಂದು ಉದ್ಯೋಗ ಕೊಡುವಂಥದ್ದು. ಇವೆಲ್ಲ ಯೋಜನೆಗಳನ್ನು ಹೆಚ್ಚು ಕಡಿಮೆ ಇವುಗಳಲ್ಲಿ 1 ಕೋಟಿ ಅಂದಾಜು ಕಾರ್ಮಿಕರಿದ್ದಾರಂತೆ, ಒಂದು ಅಸಂಘಟಿತ ಕಾರ್ಮಿಕರಿದ್ದಾರಂತೆ ಒಂದು ಲೆಕ್ಕ ಹಾಕ್ತಾರೆ. ಅದು ಅದಕ್ಕಿಂತ ಹೆಚ್ಚಿಗೆ ಇದ್ದಾರೆ. ಆ ಮತ್ತು ಬೇರೆ ಇವರೆಲ್ಲರೂ ಪರ್ಮನೆಂಟ್ ಮಾಡಿ ರಾಷ್ಟ್ರ ಮಟ್ಟದಲ್ಲಿ ಇದು ಕೇಳ್ತಾ ಇರೋದು. ರಾಜ್ಯ ಮಟ್ಟದಲ್ಲೆಲ್ಲ 1 ಕೋಟಿ ಅದು 2 ಕೋಟಿ ಅಂದರೆ ಹೆಚ್ಚು ಕಡಿಮೆ ಇವರೆಲ್ಲ ಪರ್ಮನೆಂಟ್ ಮಾಡಿರಿ, ನಮ್ಮ ಮಿನಿಮಮ್ ಬದುಕುವಂಥ ಒಂದು ವ್ಯವಸ್ಥೆ ಮಾಡಿರಿ, ಕನಿಷ್ಠ ವೇತನ ಮಾಡಿರಿ, ನಮಗೆ ಕಲ್ಯಾಣ ನಿಧಿ ಒಂದು ಹೇಳ್ರಿ.